ವೆರಿ ಕಾಮನ್ ಪ್ರಾಬ್ಲಮ್. ಸೊ ಅದಕ್ಕೆ ರೇರ್ ಅಂತ ಡೆಫಿನೇಷನ್ ಕೊಡೋದು. ಅಂತಂದರೆ ಏನು ಅಂತ ಹೇಳಿದ್ರೆ, ನಮ್ಮದು ನರ ಇರುತ್ತೆ, ನರ ಬರೋದು ಬ್ರೈನಿಂದ ಬರುತ್ತೆ, ಬ್ರೈನಿಂದ ಸ್ಪೈನಲ್ ಕಾರ್ಡಿಂದ ನರ ಬರುತ್ತೆ, ಅದು ಬಂದು ಮಸಲಿಗೆ ಕನೆಕ್ಷನ್ ಕೊಡಬೇಕು. ಮಸಲಿಗೆ ಕನೆಕ್ಷನ್ ಕೊಟ್ಟರೆ ನಾವೇನು ಮಾಡಬೇಕು ಅಂತಿದ್ದೀವಿ, ಈಗ ಈ ಕೈನ ಮೂವ್ ಮಾಡಬೇಕು ಅಂದರೆ ನಾವು ಫಸ್ಟ್ ಇದನ್ನು ಯೋಚನೆ ಮಾಡ್ತೀವಿ, ಕೈನ ಮೂವ್ ಮಾಡಬೇಕು ಅಂತ. ಇಲ್ಲಿಂದ ರೆಸ್ಪಾನ್ಸ್ ಬರುತ್ತೆ, ಇಲ್ಲಿಂದ ನರ ಸ್ಪೈನಲ್ ಕಾರ್ಡಿಗೆ ಬರುತ್ತೆ, ಸ್ಪೈನಲ್ ಕಾರ್ಡಿಂದ ಈ ಮಸಲಿಗೆ ಸಪ್ಲೈ ಮಾಡಬೇಕು. ಸೊ ಆವಾಗ ಆ ನರ ಮತ್ತು ಮಸಲ್ ಇರುತ್ತಲ್ಲ, ಅವೆರಡು ಮಧ್ಯದಲ್ಲಿ ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ ಅಂತ ಕರಿತೀವಿ. ಅಲ್ಲಿ ತೊಂದರೆ ಆದರೆ ಮಯಸ್ಥೀನಿಯಾ ಗ್ರೇವಿಸ್ ಆಗೋದು. ಯಾಕಾಗೋದು ಈ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಟ್ಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್. ಬೇರೆ ಎಷ್ಟೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಕೇಳ್ಬಿಟ್ಟಿರ್ತೀರ ನೀವು. ರುಮಟೋಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಅದಾದಮೇಲೆ ಲೂಪಸ್ ಅಂತ ಹೇಳ್ತೀವಿ, SLE, ಇದೆಲ್ಲ ಆಟೋ ಇಮ್ಯೂನ್ ಡಿಸಾರ್ಡರ್ ಸ್ಪೆಕ್ಟ್ರಮಲ್ಲಿ ಬರುತ್ತೆ. ಯಾಕಾಗೋದು, ಬಾಡಿ ತಾನೇ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ಕೊಂಡು ಬಿಡುತ್ತೆ ಈ ಜಂಕ್ಷನ್ನಿಗೆ. ಯೂಶ್ವಲಿ ಏನು ಇವಾಗ ಹೊಸ ಇನ್ಫೆಕ್ಷನ್ ಏನಾದರೂ ಆಯಿತು, ಒಂದು ವೈರಸ್ ಬಂದಿದೆ, ಕೊರೋನಾ ಬಂದಿದೆ ಫಾರ್ ಎಕ್ಸಾಂಪಲ್, ಸೊ ನಮ್ಮ ಬಾಡಿ ಅದರ ಇಮ್ಯುನಿಟಿ ತಕ್ಕದಾಗಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ ಆ ವೈರಸ್ನ ಕಿಲ್ ಮಾಡಲಿಕ್ಕೆ. ದಟ್ ಈಸ್ ಅ ನಾರ್ಮಲ್ ರೆಸ್ಪಾನ್ಸ್. ಇಮ್ಯುನಿಟಿ ಇರೋದು ಆ ಕಾರಣಕ್ಕೆ. ಹೊಸ ಇನ್ಫೆಕ್ಷನ್ನು, ಬೇರೆ ಬ್ಯಾಕ್ಟೀರಿಯಾ, ವೈರಸ್ಸು, ಟ್ಯೂಬರ್ಕ್ಯುಲೋಸಿಸ್ಸು ಅದನ್ನೆಲ್ಲ ಫೈಟ್ ಮಾಡಲಿಕ್ಕೆ ಅಂತ ಇಮ್ಯೂನ್ ಸಿಸ್ಟಮ್ ಇರೋದು, ಆಟೋ ಆ್ಯಂಟಿಬಾಡೀಸ್ ಬರೋದು. ಕೆಲವೊಂದು ಸಲ ಏನಾಗುತ್ತೆ, ಆವಾಗ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಬಗ್ಗೆ ಹೇಳ್ತೀವಿ. ಕೆಲವೊಂದು ಸಲ ಈ ಆಟೋ ಆ್ಯಂಟಿಬಾಡೀಸ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ಹೋಗಿ ತಾನೇ ತನ್ನಲ್ಲಿರೋ ಮಸಲ್ಸ್ಗೆ, ತನ್ನಲ್ಲಿರೋ ನರ್ವ್ಸ್ಗೆ ಡ್ಯಾಮೇಜ್ ಮಾಡ್ಕೊಂಡು ಬಿಡೋದು. ಗಿಲಿಯನ್ ಬ್ಯಾರಿ ಸಿಂಡ್ರೋಮು, ಇದ್ರ ಬಗ್ಗೆನೂ ಕೇಳಿರ್ತೀರ. ರೀಸೆಂಟಾಗಿ ಹೋದ ವರ್ಷ ಅನಿಸುತ್ತೆ ಪುಣೆಯಲ್ಲಿ ಒಂದು ಔಟ್ಬ್ರೇಕ್ ಆಗಿತ್ತು. ಮೋರ್ ದೆನ್ 100 ಪೀಪಲ್ ಹ್ಯಾಡ್ ಸಫರ್ಡ್ ಆಫ್ಟರ್ GI ಔಟ್ಬ್ರೇಕ್ ಆದಮೇಲೆ. ಎಲ್ಲೋ ಆಚೆ ಊಟ ಮಾಡಿ ಲೂಸ್ ಮೋಷನ್ಸು ಅದೆಲ್ಲ ಆಗಿ ಅದರ ನಂತರ ಆ ಆ್ಯಂಟಿಬಾಡೀಸ್ ಹೋಗಿ ತನ್ನ ನರ್ವ್ಸ್ನೇ ಡ್ಯಾಮೇಜ್ ಮಾಡಿಬಿಡೋದು. ಅದರಿಂದ ಪೂರ್ತಿ ಬಾಡಿ ಪ್ಯಾರಾಲಿಸಿಸ್ ಆಗಿಬಿಡುತ್ತೆ. ಅದಕ್ಕೆ GBS ಅಂತ ಕರಿತೀವಿ, ಗಿಲಿಯನ್ ಬ್ಯಾರಿ ಸಿಂಡ್ರೋಮ್, GBS ಅಂತ. ಸೊ ಅದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಇದು ಇನ್ನೊಂದು ಆಟೋ ಇಮ್ಯೂನ್ ಡಿಸಾರ್ಡರು. ಎಲ್ಲಿ ಸ್ಪೆಸಿಫಿಕ್ಲಿ ಡ್ಯಾಮೇಜ್ ಮಾಡೋದು, ನ್ಯೂರೋ ಮಸ್ಕ್ಯುಲರ್ ಜಂಕ್ಷನಿಗೆ ಡ್ಯಾಮೇಜ್ ಮಾಡೋದು. ಸೊ ಅದರಲ್ಲಿ ವೇರಿಯಡ್ ಆಫ್ ಪ್ರೆಸೆಂಟೇಷನ್ ಬರುತ್ತೆ. ಮೋಸ್ಟ್ ಕಾಮನ್, ಈಗ ಅವರು ಪೇಷಂಟ್ ನೋಡ್ಬೋದು, ಕಣ್ಣು ಒಂದು ಮುಚ್ಚಿಬಿಟ್ಟಿದೆ ಅವ್ರದ್ದು. ಮೋಸ್ಟ್ ಕಾಮನ್ ಬಂದುಬಿಟ್ಟು ಬರೀ ಕಣ್ಣಿಂದಷ್ಟೇ ತೊಂದರೆ ಬರುತ್ತೆ. ಅದು ಗ್ರೇಡ್ 1 ಅಂತ ಕರಿತೀವಿ ನಾವು. ಗ್ರೇಡ್ 1ನಲ್ಲಿ ಏನಾಗುತ್ತೆ, ಕಣ್ಣು ಮಾತ್ರ ತೊಂದರೆ, ಡಬಲ್ ಕಾಣೋದು, ಕ್ಲಿಯರ್ ಕಾಣೋದಿಲ್ಲ, ಹಿಂಗೆ ಕಣ್ಣು ತೆಗೆದ್ಬಿಟ್ಟು ನೋಡಬೇಕಾಗುತ್ತೆ ನೋಡುವಾಗ. ಅದಾದಮೇಲೆ ಬೆಳಗ್ಗೆ ಎಲ್ಲ ಸ್ವಲ್ಪ ಆರಾಮಾಗಿರ್ತಾರೆ, ಮಲ್ಕೊಂಡು ಎದ್ದ ಮೇಲೆ ಟೈಮ್ ಆಗ್ತಾ ಸ್ವಲ್ಪ ಮುಚ್ಚಿ ಹೋಗ್ಬಿಡೋದು. ಆಮೇಲೆ ಹಾಗೆ ಕೆಲಸ ಸ್ವಲ್ಪ ಹೆಚ್ಚಾಯಿತು, ನಿದ್ದೆ ಸರಿಯಾಗಿಲ್ಲ ಅಂದರೆ ಕಣ್ಣು ಮುಚ್ಚಿಬಿಡುತ್ತೆ. ಹಾಗೆ ಬೇರೆ ಮಸಲ್ಸ್ಗೂ ಎಫೆಕ್ಟ್ ಆಗ್ಬೋದು. ಮೈಸ್ಥೀನಿಯಾ ಕ್ರೈಸಿಸ್ ಈ ಪೇಷಂಟಿಗೆ ಏನಾಗಿತ್ತು ಅಂದರೆ ಗ್ರೇಡ್ 5, ಅವ್ರಿಗೆ ಈಗಿರೋದು ಗ್ರೇಡ್ 1, ಅದು ಗ್ರೇಡ್ 5 ಅಂದರೆ ಅಷ್ಟು ಸಿವಿಯರ್. ಉಸಿರಾಟ ಮಾಡೋ ಮಸಲ್ಸಿಗೆ ಡ್ಯಾಮೇಜ್ ಮಾಡಿತ್ತು. ಉಸಿರಾಟ ಮಾಡೋ ಮಸಲ್ಸಿಗೆ ಡ್ಯಾಮೇಜ್ ಆಯಿತು ಅಂದರೆ ಅವ್ರದ್ದು ನಾರ್ಮಲ್ ರೆಸ್ಪಿರೇಟರಿ ರೇಟ್ ಒಂದು 15 to 20 ಇತ್ತು ಅಂದರೆ ಅವ್ರು ಅವಾಗ ಆ ಟೈಮಲ್ಲಿ ಇದ್ದಿದ್ದು 45-40 ಆ ರೇಂಜಲ್ಲಿ ಉಸಿರಾಡ್ತಾ ಇದ್ರು. ಯಾವ ಕಾರಣಕ್ಕಾಗುತ್ತೆ, ಈ ಮೈಸ್ಥೀನಿಕ್ ಕ್ರೈಸಿಸ್ಗೆ ಹೋದಾಗ ಆಗುತ್ತೆ. ಯಾಕೆ ಆಗಿತ್ತು, ಅವ್ರಿಗೆ ಸರ್ಜರಿ ಆದಮೇಲೆ ಆಗಿತ್ತು. ಸೊ ಫಸ್ಟು ಪೇಷಂಟ್ ನಮ್ಮ ಹತ್ರ ಬಂದಾಗ ಸ್ವಲ್ಪ ಕಣ್ಣಿಗೆ ಡಬಲ್ ವಿಷನ್ ಇತ್ತು, ಹಿಂಗೆ ಮೇಲೆತ್ತು ನೋಡೋರು, ಕಾಣಿಸ್ತಾ ಇರಲಿಲ್ಲ. ಬೆಳಗ್ಗೆ ಸ್ವಲ್ಪ ಓಪನ್ ಆಗೋದು, ಸಾಯಂಕಾಲ ಆಗ್ತಾ ಮುಚ್ಚಿಬಿಡೋದು. ಅದ್ರ ಜೊತೆಗೆ ಸ್ವಲ್ಪ ಆಂಗ್ಸೈಟಿ ಪ್ರಾಬ್ಲಮ್ ಇತ್ತು, ಏನಾಗ್ತಾ ಇದೆ ಅಂತ. ಉಸಿರಾಟಕ್ಕೆ ಒಂದು ಸ್ವಲ್ಪ ಕಷ್ಟ ಇತ್ತು. ಎಕ್ಸ್ರೇ ಮಾಡಿಸಿ ನೋಡಿಸಿದ್ವಿ, ಒಂದು ಹ್ಯೂಜ್ ಮೀಡಿಯಾಸ್ಟಿನಲ್ ಟ್ಯೂಮರ್ ಥರ ಬಂತು. ಆಮೇಲೆ ನಾವು CT ಸ್ಕ್ಯಾನ್ ಮಾಡಿದಾಗ ಗೊತ್ತಾಯಿತು ಇಟ್ ಇಸ್ ಮೋರ್ ಆರ್ ಲೈಕ್ ಥೈಮೋಮಾ ಇದೆ ಅಂತ. ಆದರೆ ಅಷ್ಟು ದೊಡ್ಡದಿತ್ತು, ಮೋರ್ ದೆನ್ ಆಲ್ಮೋಸ್ಟ್ ಒಂದು 13 ಸೆಂಟಿಮೀಟರ್, 12-13 ಸೆಂಟಿಮೀಟರ್ ಇತ್ತು. ಅದ್ರದ್ದು ಫೋಟೋ ಇದೆ ಪೋಸ್ಟ್ ಆಪ್ದು, ಅದನ್ನು ಶೇರ್ ಮಾಡ್ತೀನಿ ಆಮೇಲೆ. 12-13 ಸೆಂಟಿಮೀಟರ್ಗೆ ನಾವು ಜೈಂಟ್ ಥೈಮೋಮಾ ಅಂತ ಕರಿತೀವಿ. ದಟ್ಸ್ ಒನ್ ಆಫ್ ದಿ ರೇರ್ ಪ್ರೆಸೆಂಟೇಷನ್. ಇವಾಗ 100 ಜನ ಮೈಸ್ಥೀನಿಯಾ ಪೇಷಂಟ್ಸ್ ಇದ್ದಾರೆ ಅಂದರೆ ಅದರಲ್ಲಿ ಥೈಮೋಮಾ ಇರೋದೇ ಒಂದು 20 ಜನಕ್ಕೆ. ಆ 20 ಜನದಲ್ಲಿ ಒಬ್ಬರಿಗೆ ಇಲ್ಲ ಲೆಸ್ ದೆನ್ ಒಬ್ಬರಿಗೆ ಈ ಥರ ಇಷ್ಟು ದೊಡ್ಡ ಟ್ಯೂಮರ್ ಇರೋದು. ಸೊ ಇವರಿಗಿದ್ದಿದ್ದು 12-13 ಸೆಂಟಿಮೀಟರ್ ಲಾರ್ಜ್ ಟ್ಯೂಮರ್ ಇದ್ದಿತ್ತು. ಆ ಥೈಮೋಮಾ ಏನು ಮಾಡುತ್ತೆ, ಈ ಆ್ಯಂಟಿಬಾಡೀಸ್ ಬಗ್ಗೆ ನಾನು ಏನು ಹೇಳಿದೆ, ಆಟೋ ಇಮ್ಯೂನ್ ಆ್ಯಂಟಿಬಾಡೀಸ್ ಬಗ್ಗೆ, ಅದನ್ನು ಸೆಕ್ರೀಟ್ ಮಾಡುತ್ತೆ. ಅದು ಹೋಗಿ ಇರೋ ಎಲ್ಲ ಮಸಲ್ ಜಂಕ್ಷನಿಗೆಲ್ಲ ಹೋಗಿ ಡ್ಯಾಮೇಜ್ ಮಾಡಿ ಉಸಿರಾಟಕ್ಕೆ ಕಷ್ಟ ಆಗಿದ್ದಿದ್ದು ಅವರಿಗೆ. ಸೊ ಹಿಂಗೆ ಇಷ್ಟು ದೊಡ್ಡ ಟ್ಯೂಮರ್ ಇದ್ದಾಗ ನಾವು ಫಸ್ಟ್ ಅದನ್ನು ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡ್ಕೊತೀವಿ, ಇದು ಥೈಮೋಮಾನೇ ಹೌದಾ ಇಲ್ಲಾಂದರೆ ಬೇರೆ ಏನಾದರೂ ಕ್ಯಾನ್ಸರ್ ಲಕ್ಷಣನ ಅಂತ. ಬಿಕಾಸ್ ತುಂಬ ದೊಡ್ಡದಿತ್ತಲ್ಲ ಹಾಗಾಗಿ. ಸೊ ನಾವು ಫಸ್ಟ್ ಅದನ್ನು ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡ್ಕೊಂಡಾಗ ಫಸ್ಟ್ ರಿಪೋರ್ಟ್ ನಮಗೆ ಲಿಂಫೋಮಾ ಅಂತ ಬಂತು. ನಾನ್ ಹಾಜ್ಕಿನ್ಸ್ ಲಿಂಫೋಮಾ, ಇಟ್ಸ್ ಅ ಟೈಪ್ ಆಫ್ ಬ್ಲಡ್ ಕ್ಯಾನ್ಸರ್ ಆ ಥರ ಬಂತು. ಅದಾದಮೇಲೆ ನಾವೇನು ಮಾಡಿದ್ವಿ, ವಿ ಸ್ಟಿಲ್ ಹ್ಯಾಡ್ ಡೌಟ್. ಪ್ಯಾಥಾಲಜಿಸ್ಟ್ ಜೊತೆ ಮಾತಾಡಿ, ಮತ್ತು ರೇಡಿಯಾಲಜಿಸ್ಟ್ ಜೊತೆ ಮಾತಾಡಿ, ರೇಡಿಯಾಲಜಿ ಪ್ರಕಾರ ಏನು ಅನ್ನಿಸ್ತಾ ಇದೆ, ಪ್ಯಾಥಾಲಜಿ ಪ್ರಕಾರ ಏನು ಅನ್ನಿಸ್ತಾ ಇದೆ ಅದನ್ನು ನೋಡಿ ಇಮ್ಯುನೋ ಹಿಸ್ಟೋಕೆಮಿಸ್ಟ್ರಿ ಅಂತ ಇನ್ನೊಂದು ಟೆಸ್ಟ್ ಹೋಗುತ್ತೆ, ಅದನ್ನು ನಾವು ಬೆಂಗಳೂರಿಗೆ ಕಳಿಸಿದ್ವಿ, ಬೆಂಗಳೂರು NH ಅಲ್ಲಿ. ಆ ರಿಪೋರ್ಟಲ್ಲಿ ಅದು ಥೈಮೋಮಾ ಅಂತ ಕನ್ಫರ್ಮ್ ಬಂತು.
ಥೈಮೋಮಾ ಅಂತ ಕನ್ಫರ್ಮ್ ಬಂದಮೇಲೆ ನಾವು ಟೈಮ್ ಜಾಸ್ತಿ ವೇಸ್ಟ್ ಮಾಡ್ದೇಲೆ ಸರ್ಜರಿ, ಕಾರ್ಡಿಯೋಥೊರಾಸಿಕ್ ಸರ್ಜರಿ ಇದ್ದಾರಲ್ಲ, CTVS ಸರ್ಜರಿ, ನಮ್ಮ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಸರ್ ಇದ್ದಾರೆ, ಅವ್ರಿಗೆ ರೆಫರ್ ಮಾಡಿದ್ವಿ ಆದಷ್ಟು ಬೇಗ ಈ ಟ್ಯೂಮರ್ ತೆಗಿಬೇಕು ಅಂತ. ಬಿಕಾಸ್ ಒಂದು 12-13 ಸೆಂಟಿಮೀಟರ್ ನಿಮ್ಮ ಚೆಸ್ಟಲ್ಲಿ ಕೂತಿದೆ ಅಂದರೆ ಉಸಿರಾಟಕ್ಕೆ ಎಷ್ಟು ಭಾರ ಅನಿಸುತ್ತೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅವರಿಗೆ ಮೈಸ್ಥೀನಿಯಾನೂ ಇದೆ, ಅದ್ರ ಜೊತೆಗೆ ಅಷ್ಟು ದೊಡ್ಡ ಟ್ಯೂಮರ್ದು ಬರ್ಡನ್ನೂ ಇದೆ. ಸೊ ಟ್ಯೂಮರ್ ಬರ್ಡನ್ ತೆಗಿಬೇಕು ಅಂತ ಕಳಿಸಿದ್ವಿ. ಸರೂ ಜಾಸ್ತಿ ಡಿಲೇ ಮಾಡ್ದಲ್ಲೇ ಸರ್ಜರಿ ಮಾಡಿದ್ರು. ಸರ್ಜರಿ ವಾಸ್ ಅನ್ಇವೆಂಟ್ಫುಲ್. ಸರ್ಜರಿ ಮಾಡುವಾಗ ಏನೂ ತೊಂದರೆ ಆಗಿದ್ದಿಲ್ಲ. ಒಳ್ಳೆ ಟ್ರೀಟ್ಮೆಂಟ್ ಆಗಿದೆ. ನಾನು ಅಪ್ಪನ ಕಂಡೀಷನ್ ನೋಡಿ ನಾನೇ ಹೇಳ್ತೀನಿ, ಮೆಡಿಕಲ್ ಫೀಲ್ಡಲ್ಲಿ ಇದ್ದವಳು ನಾನು. ನಮಗೆ ಬಿಲೀವ್ ಇರಲಿಲ್ಲ ಅವರು ಇರ್ತಾರೋ ಇಲ್ಲ ಅಂತ. ಈ ಥರ ಕಂಡೀಷನ್ ಇದ್ದರು. ಆ ಕಂಡೀಷನಿಂದ ನಮ್ಮ ಡಾಕ್ಟರ್ಸ್ ಎಲ್ಲರೂ ಸೇರಿ ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ನ್ಯೂ ಲೈಫ್ ಕೊಟ್ಟಿದ್ದಂಗೆ ಆಗಿದೆ. ಸೊ ನಾನು ಹೇಳೋದು, ಈ ಥರ ಎಲ್ಲ ಕೇಸಸ್ ಇದ್ದರೆ ನಮ್ಮ ನಾರಾಯಣ ಹಾಸ್ಪಿಟಲ್ಗೆ ಬನ್ನಿ, ಒಳ್ಳೆ ಟ್ರೀಟ್ಮೆಂಟ್ ನಡೆಯುತ್ತೆ. ಅಲ್ಲೇ ಬಂದು ಟ್ರೀಟ್ಮೆಂಟ್ ಒಳ್ಳೆ ಆಗುತ್ತೆ, ನಾನು ಹೇಳ್ತೀನಿ, ಗ್ಯಾರಂಟಿ ಹೇಳ್ತೀನಿ. ಬಿಕಾಸ್ ಇವರಿಗೆ ತುಂಬ ಅಂದರೆ ತುಂಬ ಕಂಡೀಷನ್ ತುಂಬ ಕಾಂಪ್ಲಿಕೇಟೆಡ್ ಇತ್ತು ಅವ್ರದ್ದು. ನಮಗೆ ತುಂಬ ಇದು ಮಾಡಿದ್ದೀವಿ ಡಾಕ್ಟರ್ಸ್ ಹತ್ರ ಆಗಲಿ, ಅವ್ರ ಕಡೆಯಿಂದ ನಮಗೆ ಹೋಪ್ ಸಿಕ್ತು, ಡಾಕ್ಟರ್ ಕಡೆಯಿಂದ ನಮಗೆ ಹೋಪ್ ಸಿಕ್ತು. ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗೋಣ ಇಲ್ಲಿ ಕರ್ಕೊಂಡು ಹೋಗೋಣ ಅಂತ ಬೇರೆ ಕಡೆಯಿಂದ ಪ್ರೆಷರ್ ಇತ್ತು. ನಾನು ಎಲ್ಲೂ ಬೇಡ, ನಮಗೆ ಇಲ್ಲಿ ಟ್ರೀಟ್ಮೆಂಟ್ ಒಳ್ಳೆ ಆಗ್ತಾ ಇದೆಯಲ್ಲ, ಇಲ್ಲೇ ಮಾಡೋಣ ಅಂತ ಹೇಳಿ ನಾನು ಇಲ್ಲೇ ಡಾಕ್ಟರ್ ಹತ್ರ ಮಾತಾಡಿ ಇವ್ರ ಕಡೆಯಿಂದ ನಮಗೆ ಹೋಪ್ ಸಿಕ್ಕಿದ್ದಲ್ಲ, ಅದರಿಂದ ನಾವು ಇಲ್ಲೇ ಮಾಡಿಸಿದ್ವಿ. ಇವಾಗ ಓಕೆ ಇದ್ದಾರೆ, ಎಷ್ಟೋ ಬೆಟರ್ ಇದ್ದಾರೆ. ರಿಯಲಿ ನಾನು ಧನ್ಯವಾದ ಹೇಳ್ತೀನಿ ಡಾಕ್ಟರ್ಸಿಗೆ ಮತ್ತು ಆಲ್ ದ ನಾರಾಯಣ್ ಟೀಮ್ ಮೆಂಬರ್ಸಿಗೆ.